Hello, hello students. So in this video we will be learning exercise 5.1. Okay. So last video ಒಳಗಡೆ ನೀವು ನೋಡಿದಂಗ ಕ್ವೆಶ್ಚನ್ ನಂಬರ್ ಎಲ್ಲಿವರೆಗೂ ಮಾಡಿದ್ವಿ ಅಂದ್ರೆ 5 ವರೆಗೂ ಮಾಡಿದ್ವಿ. ಸೊ ಈ ಕ್ವೆಶ್ಚನ್ ಒಳಗಡೆ ಕ್ವೆಶ್ಚನ್ ನಂಬರ್ 6 and question number 7 we will try to solve the questions. Okay. Question number 6 and question number 7 ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಕ್ವೆಶ್ಚನ್ ನಂಬರ್ 6 ಏನೈತೆ ನೋಡ್ರಿ, find all the points of a discontinuity. Find all the points of discontinuity where f of x equal to 2x plus 3 if x is less than or equal to 2 and f of x equal to 2x minus 3 if x is greater than 2 ಅಂತ ಹೇಳ್ಯಾರ. ಸೊ ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಡಿಸ್ಕಂಟಿನ್ಯೂಟಿ ಅಂದ್ರೆ ಏನದರ ಅರ್ಥ? ಸೊ ಇದು ಎಲ್ಲೇ ಕಂಟಿನ್ಯೂಸ್ ಇಲ್ಲ ಅದನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸೊ ಕಂಟಿನ್ಯೂಸ್ ಇರಬೇಕಂದ್ರೆ ಕಂಡೀಷನ್ ಏನು? ಕಂಟಿನ್ಯೂಸ್ ಇರಬೇಕಂದ್ರೆ ಕಂಡೀಷನ್ ಫಸ್ಟ್ ಕಂಡೀಷನ್ ಕಂಟಿನ್ಯೂಸ್ ಇರಬೇಕಂದ್ರೆ ಲಿಮಿಟ್ ಆಫ್ ದ ಫಂಕ್ಷನ್ it should be equal to the limit of the function, it should be equal to the value of the function. ಇದೇನ್ರಿ ಇದು ಫಸ್ಟ್ ಕಂಡೀಷನ್, ಹೌದಾ? ಸೊ ನೆಕ್ಸ್ಟ್ ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಕಂಡೀಷನ್ ಏನು? ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಕಂಡೀಷನ್ ಸಿಂಪಲ್ ಐತೆ, ಎಲ್ ಎಚ್ ಎಲ್ ಶುಡ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಫಂಕ್ಷನ್ ಕಂಟಿನ್ಯೂಸ್ ಇರ್ಬೇಕಂದ್ರೆ ಲಿಮಿಟ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಎರಡು ಸೇಮ್ ಇರಬೇಕು. ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಎಲ್ ಎಚ್ ಎಲ್ ಶುಡ್ ಬಿ ಈಕ್ವಲ್ ಟು ದ ಆರ್ ಎಚ್ ಎಲ್, ಹೌದಾ? So LHL should be equal to RHL ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ should be equal to ರೈಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಹೆಂಗ್ ಬರ್ಕೊಂತೀವಿ ನಾವು? we will write left hand limit as limit of f of x where x tends to 2 minus, ಯಾಕಂದ್ರೆ ಅವ್ರು ಕೊಟ್ಟಿರೋ ಪಾಯಿಂಟ್ ಯಾವುದು? 2 at x equal to 2 ಕೊಟ್ರ. we should find at x equal to 2 LHL ಮತ್ತು RHL ಕಂಡುಹಿಡಿಯಬೇಕು. ಓಕೆ, ಸಿ ಜಾಗದಾಗ ಏನೈತಿ? 2 ಐತಿ. ಸೊ ಲಿಮಿಟ್ ಆಫ್ f of x where x tends to 2 minus. ಸಿಮಿಲರ್ಲಿ ಆರ್ ಎಚ್ ಎಲ್ ಅಂದ್ರೆ ಏನು ಬರುತ್ತೆ? ಆರ್ ಎಚ್ ಎಲ್ ಅಂದ್ರೆ ಹಿಂಗೆ ಬರುತ್ತೆ, ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್, ವೇರ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್ ಬರುತ್ತೆ, ಹೌದಾ? ಸೊ ಈಗ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್. ಸೊ 2 ಮೈನಸ್ ಅಂದ್ರೆ ಏನು ಹೇಳ್ರಿ? ಎಕ್ಸ್ ಟೆಂಡ್ಸ್ ಟು 2 ಮೈನಸ್ ಅಂದ್ರೆ ಎಕ್ಸ್ ಟೆಂಡ್ಸ್ ಟು 2 ಮೈನಸ್, ಎಕ್ಸ್ ಟೆಂಡ್ಸ್ ಟು 2 ಮೈನಸ್ ಅಂದ್ರೆ 2 ಕಿನ್ನ ಸ್ವಲ್ಪ ಕಡಿಮೆ. ಸೊ 2 ಕಿನ್ನ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಔಟ್ಪುಟ್ ಹೆಂಗೈತಿ? ಸಿಂಪಲ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಪ್ಲಸ್ 3. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಪ್ಲಸ್ 3. ಇದರ ಅರ್ಥ ಎಫ್ ಅನ್ನು ಫಂಕ್ಷನ್ ಈಗ ಎಕ್ಸ್ ಅನ್ನು ಇನ್ಪುಟ್ ಕೊಟ್ರ, ಎಫ್ ಅನ್ನು ಫಂಕ್ಷನ್ ಈಗ ಎಕ್ಸ್ ಅನ್ನು ಇನ್ಪುಟ್ ಕೊಟ್ರ 2x ಪ್ಲಸ್ 3 ಔಟ್ಪುಟ್ ಬರುತ್ತೆ. ಎಫ್ ಅನ್ನು ಫಂಕ್ಷನ್ ಈಗ ಎಕ್ಸ್ ಇನ್ಪುಟ್ ಕೊಟ್ರ 2x ಪ್ಲಸ್ 3 ಔಟ್ಪುಟ್ ಬರುತ್ತೆ. ಯಾವಾಗ? ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದ್ರೆ ಇನ್ಪುಟ್ ಎಕ್ಸ್ ಅಂದ್ರೆ ಏನು? ಇನ್ಪುಟ್ 2 ಕಿನ್ನ ಕಡಿಮೆ ಇದ್ರ ಅಥವಾ 2 ಗೆ ಈಕ್ವಲ್ ಇದ್ರ. ಇನ್ಪುಟ್ ಅಂದ್ರೆ ಎಕ್ಸ್, ಸೊ ಎಕ್ಸ್ ಅಂದ್ರೆ ಇನ್ಪುಟ್ 2 ಗಿನ ಕಡಿಮೆ ಅಥವಾ 2 ಗೆ ಈಕ್ವಲ್ ಇದ್ರ, ಇನ್ಪುಟ್ 2 ಗಿನ ಕಡಿಮೆ ಅಥವಾ 2 ಗೆ ಈಕ್ವಲ್ ಇದ್ರ ಔಟ್ಪುಟ್ ಏನ್ ಬರುತ್ತೆ? 2x ಪ್ಲಸ್ 3 ಬರುತ್ತೆ. ಸೊ ಇನ್ಪುಟ್ 2 ಅಥವಾ 2 ಗಿನ ಕಡಿಮೆ ಬಂದ್ರೆ ಔಟ್ಪುಟ್ ಏನ್ ಬರುತ್ತೆ? 2x ಪ್ಲಸ್ 3 ಬರುತ್ತೆ. ಸೊ ಇನ್ಪುಟ್ ಏನ್ರ ಗ್ರೇಟರ್ ದನ್ 2 ಬಂದ್ರೆ ಅಂದ್ರೆ ಎಕ್ಸ್ ಗ್ರೇಟರ್ ದನ್ 2 ಇತ್ತು, ಇನ್ಪುಟ್ ಗ್ರೇಟರ್ ದನ್ 2 ಇದ್ರೆ ಔಟ್ಪುಟ್ ಏನ್ ಬರುತ್ತೆ? 2x ಮೈನಸ್ 3. ತಿಳಿತಾ ಇದು? ಇದನ್ನ ಬೇಸಿಸ್ ಮೇಲೆ ನಾವು ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಸಾಲ್ವ್ ಮಾಡಬೇಕು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಕನ್ಸಿಡರ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್. ರೈಟ್ ಹ್ಯಾಂಡ್ ಲಿಮಿಟ್ ನ ಕನ್ಸಿಡರ್ ಮಾಡಿದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್, ಹೌದಾ? ಈಗ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್ ಐತಲ್ಲ, ಮೊದಲು ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ 2 ಮೈನಸ್ ಅಂದ್ರೆ 2 ಕಿನ್ನ ಸ್ವಲ್ಪ ಕಡಿಮೆ, 2 ಮೈನಸ್ ಅಂದ್ರೆ 2 ಕಿನ್ನ ಸ್ವಲ್ಪ ಕಡಿಮೆ. ಸೊ 2 ಕಿನ್ನ ಸ್ವಲ್ಪ ಕಡಿಮೆ ಆದ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ? 2 ಕಿನ್ನ ಸ್ವಲ್ಪ ಕಡಿಮೆ ಆದ್ರೆ ಔಟ್ಪುಟ್ ಏನ್ ಬರುತ್ತೆ? 2x ಪ್ಲಸ್ 3 ಬರುತ್ತೆ. 2 ಕಿನ್ನ ಸ್ವಲ್ಪ ಕಡಿಮೆ ಆದ್ರೆ ಔಟ್ಪುಟ್ ಏನ್ ಬರುತ್ತೆ? 2x ಪ್ಲಸ್ 3. ಸೊ ಹಿಂಗಾಗಿ ಎಫ್ ಆಫ್ ಎಕ್ಸ್ ಜಾಗದಾಗ ಏನ್ ಬರೀತ್ರಿ? ಎಫ್ ಆಫ್ ಎಕ್ಸ್ ಜಾಗದಾಗ ಏನ್ ಬರೀರಿ? 2x ಪ್ಲಸ್ 3 ಬರೀರಿ. 2x ಪ್ಲಸ್ 3 ಬರ್ದ್ರಿ. ವೇರ್ ಎಕ್ಸ್ ಟೆಂಡ್ಸ್ ಟು ಏನ್ರಿ? 2 ಮೈನಸ್. ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್ ಬರ್ದ್ರಿ. ನೆಕ್ಸ್ಟ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್. ಸೊ 2 ಪ್ಲಸ್ ಅಂದ್ರೆ 2 ಕಿನ್ನ ಸ್ವಲ್ಪ ಜಾಸ್ತಿ. ಸೊ 2 ಕಿನ್ನ ಸ್ವಲ್ಪ ಜಾಸ್ತಿ ಇದ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ? ಇಲ್ಲಿ ನೋಡ್ರಿ 2 ಕಿನ್ನ ಎಕ್ಸ್ ಈಸ್ ಗ್ರೇಟರ್ ದನ್ 2, ಸೆಕೆಂಡ್ ಕೇಸ್. ಸೊ 2 ಕಿನ್ನ ಜಾಸ್ತಿ ಇದ್ರೆ ಔಟ್ಪುಟ್ ಏನ್ ಬರುತ್ತೆ? 2 ಕಿನ್ನ ಜಾಸ್ತಿ ಇದ್ರೆ ಔಟ್ಪುಟ್ ಏನ್ ಬರುತ್ತೆ? 2x ಮೈನಸ್ 3. ಸೊ 2 ಕಿನ್ನ ಜಾಸ್ತಿ ಇದ್ರೆ ಇನ್ಪುಟ್ 2 ಪ್ಲಸ್ ಅಂದ್ರೆ 2 ಕಿನ್ನ ಜಾಸ್ತಿ ಇದ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ? ಮ್ಯಾಗ 2x ಮೈನಸ್ 3 ಬರುತ್ತೆ. ವೇರ್ ಎಕ್ಸ್ ಟೆಂಡ್ಸ್ ಟು ಏನ್ ಬಂತು? 2 ಪ್ಲಸ್ ಬಂತು. ವೇರ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್, ಕರೆಕ್ಟಾ? ಈಗ ಇದನ್ನು ಸಾಲ್ವ್ ಮಾಡಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಸಾಲ್ವ್ ಮಾಡಿದ್ರೆ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನ್ ಬರುತ್ತೆ ನೋಡಿ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಲೆಫ್ಟ್ ಸೈಡ್ ಏನ್ ಬರುತ್ತೆ? ಲಿಮಿಟ್ ಆಫ್ ಎಕ್ಸ್ 2x ಪ್ಲಸ್ 3
ಏನೈತೆ ನೋಡ್ರಿ ಲಿಮಿಟ್ ಆಫ್ 2x plus 3 ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್. ಸೊ ಲಿಮಿಟ್ ಆಫ್ 2x plus 3 ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್. ಸೊ 2 ಮೈನಸ್ ಅಂದ್ರೆ ಏನು ಆಲ್ಮೋಸ್ಟ್ ಈಕ್ವಲ್ ಟು 2. 2 ಮೈನಸ್ ಅಂದ್ರೆ ಏನು ಆಲ್ಮೋಸ್ಟ್ ಈಕ್ವಲ್ ಟು 2. ಸೊ x ಜಾಗದಾಗ 2 ಹಾಕ್ಬಿಡ್ರಿ. 2 ಮೈನಸ್ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು 2 ಅಂದ್ರೆ 1.99 ಆ ಟೈಪ್. ಸೊ x ಟೆಂಡ್ಸ್ ಟು 2 ಮೈನಸ್ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು 2. ಸೊ x ಜಾಗದಾಗ 2 ಹಾಕ್ಬಿಡ್ರಿ. ಲಿಮಿಟ್ ಅಪ್ಲೈ ಮಾಡಿ x ಜಾಗದಾಗ 2 ಹಾಕ್ರಿ. ಸೊ ಲಿಮಿಟ್ ಅಪ್ಲೈ ಮಾಡಿ x ಜಾಗದಾಗ 2 ಹಾಕಿದ್ರೆ ಆನ್ಸರ್ ಏನ್ ಬರ್ತಂದ್ರೆ LHL ಆನ್ಸರ್ ಏನ್ ಬರ್ತಂದ್ರೆ 2 2s ನೋಡ್ರಿ x ಜಾಗದಾಗ 2 ಹಾಕ್ರಿ. 2 2s 4. 4 plus 3 ಎಷ್ಟು ಬಂತು 7 ಬಂತು. LHL ಎಷ್ಟು ಬಂತು 7 ಬಂತು. ನೆಕ್ಸ್ಟ್ RHL ಚೆಕ್ ಮಾಡೋಣ ಈಗ. ಸೊ RHL ಏನ್ ಬರ್ತದೆ ನೋಡೋಣ. ಸೊ RHL ಅಂದ್ರೆ ಇಲ್ಲಿ ಬರ್ರಿ x ಟೆಂಡ್ಸ್ ಟು 2 ಪ್ಲಸ್ x ಟೆಂಡ್ಸ್ ಟು 2 ಪ್ಲಸ್ ಆಯ್ತಾ. ಸೊ 2 ಪ್ಲಸ್ ಅಂದ್ರೆ ಏನು ಆಲ್ಮೋಸ್ಟ್ ಈಕ್ವಲ್ ಟು 2. 2 ಗಿನ ಸ್ವಲ್ಪ ಜಾಸ್ತಿ, ಬರೀ ಸ್ವಲ್ಪ ಜಾಸ್ತಿ. 2 ಪ್ಲಸ್ ಅಂದ್ರೆ 2 ಗಿನ ಸ್ವಲ್ಪ ಜಾಸ್ತಿ. ಸೊ x ಜಾಗದಾಗ 2 ಹಾಕ್ಬಿಡ್ರಿ. ಲಿಮಿಟ್ ಅಪ್ಲೈ ಮಾಡ್ರಿ. ಲಿಮಿಟ್ ಅಪ್ಲೈ ಮಾಡೋದಂದ್ರೆ x ಜಾಗದಾಗ 2 ಹಾಕುದು. ಸೊ ಲಿಮಿಟ್ ಅಪ್ಲೈ ಮಾಡಿ x ಜಾಗದಾಗ 2 ಹಾಕ್ರಿ. ಏನಾಗುತ್ತೆ ನೋಡ್ರಿ 2 2s 4. 4 minus 3. 4 minus 3 ಎಷ್ಟು ಬಂತು 4 minus 3 is 1. ಸೊ ಏನ್ ಬಂತು 7 equal to 1 ಬಂತು. ಸೊ ವೆದರ್ 7 is equal to 1 ಅಲ್ಲ, 7 is not equal to 1. ಸೊ 7 is not equal to 1 ಅಂದ್ರೆ LHL is not equal to RHL. ಸೊ LHL is not equal to RHL ಅಂದ್ರೆ the function is discontinuous. The given function is entry discontinuous. So LHL is not equal to RHL ಅಂದ್ರೆ function is entry discontinuous. Okay. ಆಮೇಲೆ ಅವ್ರು ಏನ್ ಹೇಳಾರ ಅಂದ್ರೆ ಬರೀ ಡಿಸ್ಕಂಟಿನ್ಯೂಸ್ ಹೌದನಲ್ಲ ಅಂತ ಕೇಳಿಲ್ಲ. ಅವ್ರು ಏನ್ ಹೇಳಾರ ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂದ್ರೆ ಯಾವ ಪಾಯಿಂಟಿಗೆ ಫಂಕ್ಷನ್ ಕಂಟಿನ್ಯೂಸ್ ಬರಂಗಿಲ್ಲ, ಯಾವ ಪಾಯಿಂಟಿಗೆ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಸೊ ಯಾವ ಪಾಯಿಂಟಿಗೆ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂದ್ರೆ ಆಟ್ x equal to 2. x equal to 2 ಏನೈತಲ್ಲ x equal to 2 this is x equal to 2 this is a point of discontinuity. X equal to 2 is a point of discontinuity. ತಿಳಿತಾ ಇದು ಈಸಿ ಐತಿ. ಓಕೆ ಇಷ್ಟ ನೋಡ್ರಿ. LHL ಕಂಡಿಬೇಕು RHL ಕಂಡಿಬೇಕು. ಎರಡು ಈಕ್ವಲ್ ಬಂದ್ರೆ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ LHL RHL ಎರಡು ಈಕ್ವಲ್ ಬರಲಿಲ್ಲ ಅಂದ್ರೆ ಅದರ ಅರ್ಥ ಏನು ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಕರೆಕ್ಟಾ. ಸೊ LHL ಮತ್ತು RHL ಎರಡು ಈಕ್ವಲ್ ಬರಲಿಲ್ಲ ಅಂದ್ರೆ ಏನ್ ಬರೀಬಹುದು LHL RHL ಎರಡು ಈಕ್ವಲ್ ಬರಲಿಲ್ಲ ಅಂದ್ರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಲಿಮಿಟ್ ಎಕ್ಸಿಸ್ಟ್ ಆಗಂಗಿಲ್ಲ. ಸೊ ಲಿಮಿಟ್ ಎಕ್ಸಿಸ್ಟ್ ಆಗಂಗಿಲ್ಲ ಅಂದ್ರೆ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್. ಸೊ ಎಲ್ಲಿ ಡಿಸ್ಕಂಟಿನ್ಯೂಸ್ ಬಂದೈತಿ at x equal to 2. At x equal to 2 you got function as discontinuous. So x equal to 2 is called as it is called as point of discontinuity. Easy ಐತಿದು. This is called as point of discontinuity. So question number 6 3 ಅನ್ಕೊಂಡಿನಿ. Easy ಐತಿ. Next we will be moving on to question number 7. So question number 7 ಏನೈತಿ ನೋಡ್ರಿ. Question number 7 ಹಿಂಗೈತಿ. f of x equal to modulus of x plus 3 ಒಂದನೇ ಕೇಸ್. ಫಸ್ಟ್ ಕೇಸ್ ಹಿಂಗೈತಿ if x is less than or equal to -3. ಮೂರನೇ ಕೇಸ್ ಏನೈತಿ if x is greater than or equal to 3 ಅಂತೈತಿ. ನಡುವಿನ ಕೇಸ್ ಏನೈತಿ ನೋಡ್ರಿ it is -3 x lies between -3 and 3 ಅಂತೈತಿ. ಓಕೆ ಇವ್ರು ಕೊಟ್ಟಿರೋ ಕಂಡೀಷನ್ಸ್. ಓಕೆ ಸೊ ಫಸ್ಟ್ ಕೇಸ್ x is less than or equal to -3 ಅಂದ್ರೆ ಇನ್ಪುಟ್ ಟು -3 ಕಿಂತ ಕಡಿಮೆ. ಸೆಕೆಂಡ್ ಕೇಸ್ ಇನ್ಪುಟ್ ಲೈಸ್ ಬಿಟ್ವೀನ್ -3 and 3. ಥರ್ಡ್ ಕೇಸ್ ಏನೈತಿ ಥರ್ಡ್ ಕೇಸ್ ವೇರ್ x is greater than or equal to 3. ಥರ್ಡ್ ಕೇಸ್ ಏನೈತಿ ಇನ್ಪುಟ್ ಗ್ರೇಟರ್ than or equal to 3 ಇದ್ರೆ ಏನ್ ಮಾಡಬೇಕು ಅಂತಂದು 3 ಕೇಸ್ ಅದಾವ ಹೌದಾ. ಸೊ ಇದ್ರೊಳಗಡೆ ಕ್ವಶನ್ ಏನಂದ್ರೆ ಸೇಮ್ ಕ್ವಶನ್ ಏನ್ ಕಂಡುಹಿಡಿಬೇಕಂದ್ರೆ ಯು ಶುಡ್ ಫೈಂಡ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ನೀವೇನ್ ಕಂಡುಹಿಡಿಯಬೇಕು ಇಲ್ಲಿ ಅಂತಂದ್ರೆ ಯು ಶುಡ್ ಫೈಂಡ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಥವಾ ನೀವು ಕಂಡುಹಿಡಿಯಬೇಕು ಏನ್ ಕಂಡುಹಿಡಿಯಬೇಕಂದ್ರೆ ಯು ಶುಡ್ ಫೈಂಡ್ ಡಿಸ್ಕಂಟಿನ್ಯೂಸ್ ಪಾಯಿಂಟ್. ಸೊ ನೀವು ಡಿಸ್ಕಂಟಿನ್ಯೂಸ್ ಪಾಯಿಂಟ್ ನ ಇದ್ರೊಳಗಡೆ ಕಂಡುಹಿಡಿಯಬೇಕು. ತಿಳಿತಾ ಇದು ಓಕೆ. ಸೊ ಹೆಂಗ್ ಕಂಡುಹಿಡಿಯಬೇಕು ಇಲ್ಲಿ ನೋಡ್ರಿ. ಟೋಟಲಿ ಇಲ್ಲಿ ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ ಎರಡು ಬರ್ತಾವ. ಎರಡು ಹೆಂಗಂದ್ರೆ ನೋಡ್ರಿ ಒಂದು at x equal to -3 ಬರುತ್ತೆ, ಇನ್ನೊಂದು at x equal to ಏನು ಬರುತ್ತೆ 3 ಬರುತ್ತೆ. ಒಂದು at x equal to -3 ಇನ್ನೊಂದು at x equal to 3 ಎರಡು ಡಿವಿಷನ್ಸ್ ಬರ್ತಾವ ಇಲ್ಲಿ. ಓಕೆ ಸೊ ಈಗ ನೋಡೋಣ ಎರಡು ಡಿವಿಷನ್ಸ್ ಕೂಡ ಏನೇನಾಗುತ್ತೆ ಅನ್ನೋದು ಸ್ವಲ್ಪ ಈಸಿಯಾಗಿ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಓಕೆ ಸೊ ಫಸ್ಟ್ at x equal to -3 LHL RHL ಕಂಡುಹಿಡಿಯೋಣ ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಲ್ಲಿ ಗೊತ್ತಾಗುತ್ತೆ. ಫಸ್ಟ್ ವಿಲ್ ಫೈಂಡ್ LHL and RHL at x equal to -3. ಸೊ LHL ವೆದರ್ ಇಟ್ ಈಸ್ ಈಕ್ವಲ್ ಟು ದ RHL ಅನ್ನೋದು ಇಲ್ಲಿ ಚೆಕ್ ಮಾಡೋಣ.
ಸೊ ಎಲ್ ಎಚ್ ಎಲ್ ಏನು ಬರುತ್ತೆ ನೋಡ್ರಿ, ಇಲ್ಲೇ ಎಲ್ ಎಚ್ ಎಲ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು -3 ಐತಿ ಪಾಯಿಂಟ್. ಸೊ -3 ಅದ್ರ ಮ್ಯಾಗ -3 ಮೈನಸ್ ಅಂದ್ರೆ ಹೆಂಗೆ ಗೊತ್ತೇನ್ರಿ, -3ಗಿನ್ನ ಸ್ವಲ್ಪ ಕಡಿಮೆ ಅಂತ. ಓಕೆ, ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ಏನು ಬರುತ್ತೆ ನೋಡ್ರಿ, ರೈಟ್ ಹ್ಯಾಂಡ್ ಲಿಮಿಟ್ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು -3 ಪ್ಲಸ್ ಅಂದ್ರೆ ಏನು, ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ -3ಗಿನ್ನ ಸ್ವಲ್ಪ ಜಾಸ್ತಿ. -3ಗಿನ್ನ ಸ್ವಲ್ಪ ಜಾಸ್ತಿ ಅಂದ್ರೆ ರೈಟ್ ಹ್ಯಾಂಡ್ ಲಿಮಿಟ್, -3ಗಿನ್ನ ಸ್ವಲ್ಪ ಕಡಿಮೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಓಕೆ, ಬರ್ಕೊಂಡ್ರೆ ಈಗ ನೆಕ್ಸ್ಟ್ ಈಗ ಕೆ ಚೆಕ್ ಮಾಡ್ರಿ, ಏನೇನು ಔಟ್ಪುಟ್ ಬರ್ತಾವೆ, ಯಾವ್ದಾವ್ದಕ್ಕೆ ಏನೇನು ಔಟ್ಪುಟ್ ಬರ್ತಾವೆ ಚೆಕ್ ಮಾಡಿ. ಫಸ್ಟ್ ಎಕ್ಸ್ ಟೆಂಡ್ಸ್ ಟು -3 ಹೋಲ್ ರೇಸ್ ಟು ಮೈನಸ್. ಸೊ ಎಕ್ಸ್ ಟೆಂಡ್ಸ್ ಟು -3 ಹೋಲ್ ರೇಸ್ ಟು ಮೈನಸ್ ಅಂತ ಐತಲ್ಲ, ಇದರ ಅರ್ಥ -3ಗಿನ್ನ ಸ್ವಲ್ಪ ಕಡಿಮೆ ಇದ್ರೆ ಯಾವ ಔಟ್ಪುಟ್ ಬರುತ್ತೆ ನೋಡ್ರಿ, ಎಕ್ಸ್ ಟೆಂಡ್ಸ್ ಟು -3ಗಿನ್ನ ಕಡಿಮೆ ಇದ್ರೆ ಔಟ್ಪುಟ್ ಯಾವ್ದು ಬರುತ್ತೆ ಸ್ವಲ್ಪ ಚೆಕ್ ಮಾಡಿ. ಸಿಂಪಲ್ ನೋಡ್ರಿ, ಇದು ಇಲ್ಲೇ ನೋಡ್ರಿ, ಇದು ಫಸ್ಟ್ ಕೇಸ್, ಇದು ಸೆಕೆಂಡ್ ಕೇಸ್, ಇದೇನಿದು ಥರ್ಡ್ ಕೇಸ್, 3 ಕೇಸ್ ಇದೆ ಹೌದಾ. ಸೊ ಫಸ್ಟ್ ಕೇಸ್ ಏನೈತಲ್ಲ, ಫಸ್ಟ್ ಕೇಸ್ ನಾವು ತಗೊಂಡೆ ಅಂದ್ರೆ ವೇರ್ ಎಕ್ಸ್ ಟೆಂಡ್ಸ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು -3, ವೇರ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -3. ಸೊ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -3 ಅಂದ್ರೆ ಇನ್ಪುಟ್, ಎಕ್ಸ್ ಅಂದ್ರೆ ಇನ್ಪುಟ್ ಲೆಸ್ ದೆನ್ -3 ಇದ್ರೆ, ಎಕ್ಸ್ ಅಂದ್ರೆ ಇನ್ಪುಟ್ ಲೆಸ್ ದೆನ್ -3 ಇದ್ರೆ, ಇನ್ಪುಟ್ ಲೆಸ್ ದೆನ್ -3 ಇದ್ರೆ ಆವಾಗ ಅದರದ್ದು ಆನ್ಸರ್ ಏನು ಬರುತ್ತೆ, ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3 ಬರುತ್ತೆ. ಇನ್ಪುಟ್ ಅಂದ್ರೆ ಎಕ್ಸ್ ಲೆಸ್ ದೆನ್ -3 ಇದ್ರೆ, ಔಟ್ಪುಟ್ ಏನು ಬರುತ್ತೆ, ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3 ಬರುತ್ತೆ. ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ಏನು, ಎಕ್ಸ್ ಲೈಸ್ ಬಿಟ್ವೀನ್ -3 and 3. ಥರ್ಡ್ ಕೇಸ್ ಏನು, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3. ಈಗ ನಾವು ಕನ್ಸಿಡರ್ ಮಾಡಬೇಕಾಗಿದೆ ಅದು ಫಸ್ಟ್ ಕೇಸ್, -3ಗಿಂತ ಕಡಿಮೆ. ಸೊ ಎಕ್ಸ್ ಟೆಂಡ್ಸ್ ಟು -3 ಮೈನಸ್ ಅಂದ್ರೆ -3ಗಿನ್ನ ಸ್ವಲ್ಪ ಕಡಿಮೆ. ಸೊ -3ಗಿನ್ನ ಸ್ವಲ್ಪ ಕಡಿಮೆ ಇದ್ರೆ ಒಂದೇ ಔಟ್ಪುಟ್ ಬರುತ್ತೆ. ಒಂದೇ ಔಟ್ಪುಟ್ ಏನು ಬರುತ್ತೆ, ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3. ಸೊ ಅದನ್ನು ಬರ್ಕೊಂಬಿಡ್ರಿ. ಸೊ ಅದನ್ನು ಬರ್ಕೊಂಡ್ರೆ ಏನಾಗುತ್ತೆ ನೋಡ್ರಿ, ಅದನ್ನು ಬರ್ಕೊಂಡ್ರೆ ಹಿಂಗಾಗುತ್ತೆ, ಲಿಮಿಟ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು ವೇರ್ ಎಕ್ಸ್ ಟೆಂಡ್ಸ್ ಟು -3 -1. ಓಕೆ, -3 -1 ಹೌದಾ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಏನು ಬರುತ್ತೆ ನೋಡ್ರಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಜಾಗದಾಗ ಏನು ಬರೀತೀರಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಜಾಗದಾಗ ಎಕ್ಸ್ ಟೆಂಡ್ಸ್ ಟು ಏನೈತೆ ನೋಡ್ರಿ, ಇಲ್ಲಿ -3 ಪ್ಲಸ್ ಐತಿ. -3 ಪ್ಲಸ್ ಅಂದ್ರೆ ಏನ್ರಿ, -3ಗಿನ್ನ ಸ್ವಲ್ಪ ಜಾಸ್ತಿ. ಸೊ -3ಗಿನ್ನ ಸ್ವಲ್ಪ ಜಾಸ್ತಿ ಅಂದ್ರೆ ಎಲ್ಲಿ ಬರುತ್ತೆ ನೋಡ್ರಿ, ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್. ಫಸ್ಟ್ ಕೇಸ್, ಸೆಕೆಂಡ್, ಥರ್ಡ್ ಕೇಸ್ ಯಾವ್ದು ಬರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಕೇಸ್ ಒಳಗೆ ಯಾವ್ದು ಬರುತ್ತೆ, -3ಗಿನ್ನ ಸ್ವಲ್ಪ ಜಾಸ್ತಿ ಅಂದ್ರೆ. ಸೊ -3ಗಿನ್ನ ಸ್ವಲ್ಪ ಜಾಸ್ತಿ ಅಂದ್ರೆ ನಂಗೆ ಅನ್ಸ್ಬಿಟ್ಟಿಗೆ ಸೆಕೆಂಡ್ ಕೇಸ್ ಬರುತ್ತೆ, ಇಲ್ಲಿ ಮಾರ್ಕ್ ಮಾಡತ್ತೀನಿ ನೋಡ್ರಿ ಇದು. ಸೊ ಸೆಕೆಂಡ್ ಕೇಸ್ ಒಳಗಡೆ ಔಟ್ಪುಟ್ ಏನೈತಿ, -2 into x. ಸೊ ಔಟ್ಪುಟ್ ಏನು ಬರುತ್ತೆ, -2 into x is the output. -2 into x is the output where x tends to ಏನೈತಿ, -3 ಪ್ಲಸ್. ಓಕೆ, ಈಗ LHL RHL ಕನ್ನಡನಾಗ ಸೊ ಸಿಂಪಲ್, ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ ಎರಡದ್ರಿಗೂ ಅಂದ್ರೆ LHL ಮತ್ತು RHL ಎರಡದ್ರಿಗೂ ಏನು ಮಾಡ್ರಿ, ಲಿಮಿಟ್ ಅಪ್ಲೈ ಮಾಡ್ರಿ. ಸೊ ಇದು LHL, ಇದೇನಿದು RHL, ಎರಡೂ ಕೇಸ್ಗಳು ಏನು ಲಿಮಿಟ್ ಐತಲ್ಲ, -3 ಐತೆ ಲಿಮಿಟ್ ಎರಡದ್ರಿಗೂ. ಸೊ ಒಂದು ಕಡೆ -3 ಮೈನಸ್ ಐತಿ, ಇನ್ನೊಂದು ಕಡೆ ಐತಿ -3 ಪ್ಲಸ್. ಒಮ್ಮೆ -3ಗಿನ್ನ ಸ್ವಲ್ಪ ಕಡಿಮೆ, ಇನ್ನೊಮ್ಮೆ -3ಗಿನ್ನ ಸ್ವಲ್ಪ ಜಾಸ್ತಿ. ಲಿಮಿಟ್ ಅಪ್ಲೈ ಮಾಡಿದ್ರೆ ವೇರ್ ಎಕ್ಸ್ ಟೆಂಡ್ಸ್ ಟು -3 ಮೈನಸ್ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ಈಕ್ವಲ್ ಟು -3. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ -3 ಹಾಕ್ರಿ, ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3 ಐತಾ, ಮಾಡ್ಯುಲಸ್ ಆಫ್ ಎಕ್ಸ್ ಜಾಗದಾಗ ಎಕ್ಸ್ ಒಳಗಡೆ -3 ಹಾಕ್ರಿ, ಎಕ್ಸ್ ಒಳಗಡೆ -3 ಹಾಕಿದ್ರೆ ಮಾಡ್ಯುಲಸ್ ಆಫ್ -3 ಬರುತ್ತೆ. ಸೊ ಮಾಡ್ಯುಲಸ್ ಫಂಕ್ಷನ್ ಒಳಗಡೆ ನೆಗೆಟಿವ್ ಹಾಕಿದ್ರೆ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಮಾಡ್ಯುಲಸ್ ಆಫ್ -3 ಏನಾಯ್ತು, ಮಾಡ್ಯುಲಸ್ ಆಫ್ -3 ಪ್ಲಸ್ 3 ಆಗುತ್ತೆ. ಸೊ 3 ಪ್ಲಸ್ 3 ಎಷ್ಟಾಯ್ತು, 6. ಸೊ LHL ಎಷ್ಟು ಬಂತು, 6 ಬಂತು. RHL ತಗೋರಿ, RHL ಲಿಮಿಟ್ ಆಫ್ -2x where x tends to -3 plus. So limit of -2x where x tends to -3 plus. ಸೊ ಎಕ್ಸ್ ಜಾಗದಾಗ -3 ಹಾಕ್ರಿ, ರೈಟ್ ಹ್ಯಾಂಡ್ ಸೈಡು ಎಕ್ಸ್ ಜಾಗದಾಗ -3 ಹಾಕ್ರಿ, ಏನಾಗುತ್ತೆ ನೋಡ್ರಿ, -2 into -3 ಆಗುತ್ತೆ. ನಾನು ಹೇಳೋದು ತಿಳಿಯೈತಿ, ಲಿಮಿಟ್ ಆಫ್ -2x ವೇರ್ ಎಕ್ಸ್ ಟೆಂಡ್ಸ್ ಟು -3 ಪ್ಲಸ್ ಐತಿ, ಅಂದ್ರೆ ಎಕ್ಸ್ ಜಾಗದಾಗ ಏನು ಹಾಕ್ಬೇಕು, -3 ಹಾಕ್ಬೇಕು. ಸೊ ಎಕ್ಸ್ ಜಾಗದಾಗ -3 ಹಾಕಿದ್ರೆ -2 into -3 ಏನಾಯ್ತು, +6 ಆಯ್ತು. ಸೊ LHL 6 ಬಂತು, RHL 6 ಬಂತು, ಅಂದ್ರೆ ಏನಾಯ್ತು, ಎರಡು ಸೇಮ್ ಬಂದ್ರೆ LHL ಈಸ್ ಈಕ್ವಲ್ ಟು RHL. ಸೊ LHL ಈಕ್ವಲ್ ಟು RHL ಆದ್ರೆ ನಾವೇನು ಹೇಳ್ತೀವಿ ಅವಾಗ, ವಿ ಸೇ ದ್ಯಾಟ್ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೀವಿ.
ಯಾವಾಗ ಇಫ್ ಎಲ್ ಎಚ್ ಎಲ್ ಬಿಕಮ್ಸ್ ಈಕ್ವಲ್ ಟು ದ ಆರ್ ಎಚ್ ಎಲ್. ಸೊ ಲಿಮಿಟ್ ಅಂತೂ ಎಕ್ಸಿಸ್ಟ್ ಆಗತ್ತಾ. ಓಕೆ, ಸೊ ಲಿಮಿಟ್ ಅಂತೂ ಎಕ್ಸಿಸ್ಟ್ ಆತೀಗ. ನೆಕ್ಸ್ಟ್ ಕೆಲಸ ಏನು ಹಂಗಾರ, ನೆಕ್ಸ್ಟ್ ಏನು ಚೆಕ್ ಮಾಡ್ಬೇಕಂದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಚೆಕ್ ಮಾಡ್ಬೇಕು. ಸೊ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಹೆಂಗೆ ಚೆಕ್ ಮಾಡ್ತೀರಿ ಈಗ ನೋಡ್ರಿ. ಸೊ ಈಗ ನೀವು ಕಂಡಿದ್ದೇನಿದು ಲಿಮಿಟ್ ಎಕ್ಸಿಸ್ಟ್ ಆಗತ್ತೆ ಅಂತ ಗೊತ್ತಾಯ್ತು. ಅದರ ಫಂಕ್ಷನ್ ಕಂಟಿನ್ಯೂಸ್ ಇರ್ಬೇಕಂದ್ರೆ ಲಿಮಿಟ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಎರಡು ಸೇಮ್ ಇರ್ಬೇಕು. ಫಂಕ್ಷನ್ ವ್ಯಾಲ್ಯೂ ಅಂದ್ರೆ ಏನು, ಫಂಕ್ಷನ್ ವ್ಯಾಲ್ಯೂ ಅಂದ್ರೆ ಇಲ್ಲಿ ಬರೀತೀವಿ ನೋಡ್ರಿ, ಇಲ್ಲೇ ಜಾಗ ಇಲ್ಲ, ಇಲ್ಲೇ ಅಡ್ಜಸ್ಟ್ ಮಾಡ್ಕೊರಿ. ಎಫ್ ಆಫ್ -3 ಅಂದ್ರೆ ಎಫ್ ಅನ್ನೋ ಫಂಕ್ಷನ್ಗೆ -3 ಇನ್ಪುಟ್ ಕೊಟ್ರೆ ಏನು ಬರುತ್ತೆ, ಎಫ್ ಅನ್ನೋ ಫಂಕ್ಷನ್ಗೆ -3 ಇನ್ಪುಟ್ ಕೊಟ್ರೆ ಏನು ಬರುತ್ತೆ ನೋಡ್ರಿ. ಎಫ್ ಅನ್ನೋ ಫಂಕ್ಷನ್ಗೆ -3 ಇನ್ಪುಟ್ ಕೊಟ್ರೆ -3 ಎಲ್ಲಿ ಬರುತ್ತೆ ನೋಡ್ರಿ. ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್ -3 ಎಲ್ಲಿ ಬರುತ್ತೆ. ಈಕ್ವಲ್ ಟು -3 ಎಲ್ಲಿ ಐತಿ, ಈಕ್ವಲ್ ಟು -3 ಇಲ್ಲಿ ಐತಿ ನೋಡ್ರಿ ಫಸ್ಟ್ ಕೇಸ್. ಓಕೆ, ಈಕ್ವಲ್ ಟು -3 ಐತಿ ಹೌದಾ. ಸೊ ಫಸ್ಟ್ ಕೇಸ್ ಒಳಗಡೆ, ಸೊ ಫಸ್ಟ್ ಕೇಸ್ ಒಳಗಡೆ ಎಕ್ಸಾಕ್ಟ್ಲಿ -3 ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ. ಸೊ ಫಸ್ಟ್ ಕೇಸ್ ಒಳಗಡೆ ಎಕ್ಸಾಕ್ಟ್ಲಿ -3 ಇನ್ಪುಟ್ ಕೊಟ್ರೆ, ಫಸ್ಟ್ ಕೇಸ್ ಒಳಗಡೆ ಎಕ್ಸಾಕ್ಟ್ಲಿ -3 ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ, ಮಾಡ್ಯುಲಸ್ ಆಫ್ x + 3 ಬರುತ್ತೆ. ಮಾಡ್ಯುಲಸ್ ಆಫ್ x + 3 ಅಂದ್ರೆ ಏನಾಯ್ತು, ಮಾಡ್ಯುಲಸ್ ಆಫ್ -3 + 3. ಸೊ ಮಾಡ್ಯುಲಸ್ ಆಫ್ -3 + 3 ಅಂದ್ರೆ ಏನು ಬರುತ್ತೆ ನೋಡ್ರಿ. ಮಾಡ್ಯುಲಸ್ ಆಫ್ -3 + 3 ಅಂದ್ರೆ ಯು ವಿಲ್ ಬಿ ಗೆಟ್ಟಿಂಗ್ 6. ತಿಳಿತಾ ಇದು. ಸೊ ಇದನ್ನ ಇಲ್ಲಿ ಕೆಳಗಡೆ ಬರಿತೀನಿ ನೋಡ್ರಿ, ಇಲ್ಲಿ ಬರಿತೀನಿ ನೋಡ್ರಿ. ಎಫ್ ಆಫ್ -3 ಹಾಕಿದ್ರೆ ಆನ್ಸರ್ ಎಷ್ಟು ಬಂತು, 6. ಎಷ್ಟನೇ ಕೇಸ್ ಬರುತ್ತೆ, ಫಸ್ಟ್ ಕೇಸ್ ಬಂತಿದ್ದು. ಕರೆಕ್ಟ್ ಆಯ್ತು. ಇದೇನು ಕೇಸ್ ಏನು ಬರೋ ಅವಶ್ಯಕತೆ ಇಲ್ಲ, ಹಂಗಾಗಿ ನಿಮ್ಗೆ ತಿಳಿದ ಅಂತ ಬರ್ದೆ. ಸೊ ಈಗ ನೋಡ್ರಿ, ಎಫ್ ಆಫ್ -3 ಏನು ಬಂತು, 6 ಬಂತು. ಆಮೇಲೆ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಇದೇನು ಬಂತು, ಇದು ಏನು ಬಂತು, 6 ಬಂತು. ಓಕೆ, ಸೊ ಫಸ್ಟ್ ಕೇಸ್ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಏನು ಬಂತು, ಅದು ಸೇಮ್ ಬಂತು. ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಯ್ತು. ಲಿಮಿಟ್ ವ್ಯಾಲ್ಯೂ ಎಷ್ಟೈತಿ, 6 ಐತಿ. ಸೊ ಲಿಮಿಟ್ ವ್ಯಾಲ್ಯೂನು 6 ಬಂತು. ಸೊ ಲಿಮಿಟ್ ವ್ಯಾಲ್ಯೂನು 6 ಬಂತು. ಆಮೇಲೆ ಫಂಕ್ಷನ್ ವ್ಯಾಲ್ಯೂನು ಏನು ಬಂತು, ಇದು 6 ಬಂತು. ಸೊ ಲಿಮಿಟ್ ವ್ಯಾಲ್ಯೂನು 6 ಬಂತು, ಫಂಕ್ಷನ್ ವ್ಯಾಲ್ಯೂನು 6 ಬಂತು. ಸೊ ಎರಡು 6 ಬಂದ್ರೆ ಇದರ ಅರ್ಥ ಏನು, ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಅಂದ್ರೆ ಇದು ಡಿಸ್ಕಂಟಿನ್ಯೂಟಿ ಅಲ್ಲ, ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಇಲ್ಲಿ ಬರ್ದಿರ್ತೀವಿ ನೋಡ್ರಿ. ದೇರ್ಫೋರ್ ಯು ಕ್ಯಾನ್ ರೈಟ್ ಇಟ್ ಆಸ್, ಇಲ್ಲಿ ಏನು ಬರೀಬಹುದು ಅಂದ್ರೆ ಇದು ಈ ಕಡೆ ಪಾರ್ಟ್ ಏನೈತಲ್ಲ, ದಿಸ್ ಈಸ್ ಕಂಟಿನ್ಯೂಸ್. ಇದೇನಿದು ಕಂಟಿನ್ಯೂಸ್ ಫಂಕ್ಷನ್ ಅಂತ ಬರೀಬಹುದು. ಓಕೆ, ಇನ್ನು ಇದು ಆಟ್ ಎಕ್ಸ್ ಈಕ್ವಲ್ ಟು ಏನಿದೆ ಇಷ್ಟು ತನಕ ಮಾಡಿದ್ದು, ದಿಸ್ ಈಸ್ ಆಟ್ ಎಕ್ಸ್ ಈಕ್ವಲ್ ಟು -3. ಇನ್ನೊಂದು ಪಾಯಿಂಟ್ ಐತಿ ಆಟ್ ಎಕ್ಸ್ ಈಕ್ವಲ್ ಟು 3. ಅವ್ರು ಕೊಟ್ಟಿರೋ ಫಂಕ್ಷನ್ ಒಳಗಡೆ ಎರಡು ಪಾಯಿಂಟ್ಸ್ ಅದಾವ. ಒಂದು ಆಟ್ ಎಕ್ಸ್ ಈಕ್ವಲ್ ಟು -3, ಒಂದು ಆಟ್ ಎಕ್ಸ್ ಈಕ್ವಲ್ ಟು ಏನ್ರಿ 3. ಸೊ ಆಟ್ ಎಕ್ಸ್ ಈಕ್ವಲ್ ಟು 3 ನಾಗ ಚೆಕ್ ಮಾಡೋಣ ಈಗ. ಸೊ ಆಟ್ ಎಕ್ಸ್ ಈಕ್ವಲ್ ಟು 3 ಏನು ಚೆಕ್ ಮಾಡ್ರಿ, ಫಸ್ಟ್ ಎಲ್ ಎಚ್ ಎಲ್ ವೆದರ್ ಇಟ್ ಈಸ್ ಈಕ್ವಲ್ ಟು ದ ಆರ್ ಎಚ್ ಎಲ್ ಚೆಕ್ ಮಾಡೋಣ. ಓಕೆ, ಅವ್ರು ಕೊಟ್ಟಿರೋ ಪಾಯಿಂಟ್ ಒಳಗಡೆ. ಸೊ ಎಲ್ ಎಚ್ ಎಲ್ ಅಂದ್ರೆ ಏನು ಬರುತ್ತೆ ನೋಡ್ರಿ, ಸೇಮ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್. ಸೊ ಆರ್ ಎಚ್ ಎಲ್ ಏನು ಬರುತ್ತೆ, ಸೇಮ್ ಅದೇ ಟೈಪ್ ಬರ್ಕೋರಿ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್. 3 ಮೈನಸ್ ಅಂದ್ರೆ 3 ಕಿನ್ನ ಕಡಿಮೆ, 3 ಪ್ಲಸ್ ಅಂದ್ರೆ 3 ಕಿನ್ನ ಸ್ವಲ್ಪ ಜಾಸ್ತಿ. ಓಕೆ, ಸೊ ಈಗ ಲಕ್ಷ ಕೊಡ್ರಿ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಆಯ್ತಾ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಐತಿ. ಸೊ ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಅಂತಂದ್ರೆ 3 ಕಿನ್ನ ಸ್ವಲ್ಪ ಕಡಿಮೆ. ಸೊ 3 ಕಿನ್ನ ಸ್ವಲ್ಪ ಕಡಿಮೆ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ ನೋಡ್ರಿ. 3 ಕಿನ್ನ ಸ್ವಲ್ಪ ಕಡಿಮೆ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ. ಸೊ 3 ಕಿನ್ನ ಸ್ವಲ್ಪ ಕಡಿಮೆ ಕೊಟ್ರೆ ಔಟ್ಪುಟ್ ಇಟ್ ವಿಲ್ ಬಿ -2x ಬರುತ್ತೆ. ಎಷ್ಟನೇ ಕೇಸ್, ಸೆಕೆಂಡ್ ಕೇಸ್ ಬರುತ್ತೆ ನೋಡ್ರಿ. 3 ಕಿನ್ನ ಸ್ವಲ್ಪ ಕಡಿಮೆ, 3 ಕಿನ್ನ ಸ್ವಲ್ಪ ಕಡಿಮೆ ಎಲ್ಲಿ ಬರುತ್ತೆ, ಸೆಕೆಂಡ್ ಕೇಸ್ ನೋಡ್ರಿ. ಸೆಕೆಂಡ್ ಕೇಸ್ 3 ಕಿನ್ನ ಸ್ವಲ್ಪ ಕಡಿಮೆ, ಇದು 3, ಇದು +3 +3 ಕಿನ್ನ ಕಡಿಮೆ. ಎಕ್ಸ್ ಅಂದ್ರೆ ಇನ್ಪುಟ್. ಸೊ ಇನ್ಪುಟ್ 3 ಕಿನ್ನ ಕಡಿಮೆ, ಇನ್ಪುಟ್ 3 ಕಿನ್ನ ಕಡಿಮೆ ಅಂದ್ರೆ ಏನು ಬಂತು, ಸೆಕೆಂಡ್ ಕೇಸ್ ಬಂತ. ಸೊ ಸೆಕೆಂಡ್ ಕೇಸ್ ಪ್ರಕಾರ ಸೆಕೆಂಡ್ ಕೇಸ್ನ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ, -2x ಬರುತ್ತೆ. ಸೆಕೆಂಡ್ ಕೇಸ್ನ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ, -2x. ಓಕೆ, ಸೊ ಹಂಗಾರೆ ಆನ್ಸರ್ ಏನು ಬಂತು, -2x ಬಂತು. ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್. ಸೇಮ್ ಇದೇ ಟೈಪ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್. 3 ಪ್ಲಸ್ ಕೊಟ್ಟರೆ ಏನು ಬರುತ್ತೆ ನೋಡ್ರಿ. 3 ಪ್ಲಸ್ ಅಂದ್ರೆ 3 ಕಿನ್ನ ಜಾಸ್ತಿ. ಸೊ 3 ಕಿನ್ನ ಜಾಸ್ತಿ ಅಂದ್ರೆ ಏನು ಬಂತು, ಥರ್ಡ್ ಕೇಸ್ ಪ್ರಕಾರ ಆನ್ಸರ್ ಏನು ಬರುತ್ತೆ. ಸೊ ಥರ್ಡ್ ಕೇಸ್ ಪ್ರಕಾರ ಆನ್ಸರ್ ಏನು ಬಂತು, 6x + 2 ಬಂತು. 6x + 2 ವೇರ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್. ಸೊ ಈಗ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಅಪ್ಲೈ ಮಾಡ್ಕೊರಿ. ಲಿಮಿಟ್ ಅಪ್ಲೈ ಮಾಡಿರಿ. ಲಿಮಿಟ್ ಅಪ್ಲೈ ಮಾಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಕಂಡುಹಿಡಿಯಿರಿ. ಸೊ ಲಿಮಿಟ್ ಅಪ್ಲೈ ಮಾಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಕನ್ಸಿಡರ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡಿದ್ರೆ 3 ಮೈನಸ್ ಅಂದ್ರೆ ಏನು, 3 ಕಿನ್ನ ಸ್ವಲ್ಪ ಕಡಿಮೆ. 3 ಕಿನ್ನ ಸ್ವಲ್ಪ ಕಡಿಮೆ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು 3. ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಅಂದ್ರೆ 3 ಕಿನ್ನ ಸ್ವಲ್ಪ ಕಡಿಮೆ. 3 ಕಿನ್ನ ಸ್ವಲ್ಪ ಕಡಿಮೆ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು 3. ಸೊ ಎಕ್ಸ್ ಜಾಗದಾಗ 3 ಹಾಕ್ರಿ, ಎಕ್ಸ್ ಜಾಗದಾಗ 3 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, 3 × -2.
ಸೊ 3 into -2 it is -6. ಸೊ LHL ಏನು ಬಂತು -6 ಬಂತು. ಓಕೆ, ಸೊ ನೆಕ್ಸ್ಟ್ RHL ಏನು ಬರುತ್ತೆ ನೋಡ್ರಿ. RHL ನೋಡೋಣ ಈಗ. ಸೊ RHL ಲಿಮಿಟ್ ಆಫ್ 6x plus 2 where x tends to 3 plus limit of 6x plus 2 where x tends to 3 plus. ಸೊ x ಜಾಗದಾಗ 3 ಹಾಕ್ರಿ, 6 3s 18, 18 plus 2. ಸೊ ಸಿಂಪಲ್ ಐತಿ, RHL ಸಿಂಪಲ್ ಐತಿ. ಲಿಮಿಟ್ ಆಫ್ 6x plus 2, RHL ಭಾಳ ಸಿಂಪಲ್. ಲಿಮಿಟ್ ಆಫ್ 6x plus 2 where x tends to 3 plus. x ಜಾಗದಾಗ 3 ಹಾಕಿದ್ರೆ 6 3s 18, 18 plus 2 is 20. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ -6 ಬಂತು, ರೈಟ್ ಹ್ಯಾಂಡ್ ಲಿಮಿಟ್ ಏನು ಬಂತು 20 ಬಂತು. ಸೊ ಒಂದಕ್ಕೊಂದು ಈಕ್ವಲ್ ಅದ ಎರಡು. -6 ವೆದರ್ ಇಟ್ ಈಸ್ ಈಕ್ವಲ್ ಟು 20, ಇಟ್ ಈಸ್ ನಾಟ್ ಈಕ್ವಲ್ ಟು 20. ಸೊ ಹಿಂಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನಾಗುತ್ತೆ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಎಲ್ಲಿ ಯಾವ ಪಾಯಿಂಟ್ ಒಳಗಡೆ? ಆಟ್ x ಈಕ್ವಲ್ ಟು 3. ಸೊ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಆಟ್ x ಈಕ್ವಲ್ ಟು 3. ಸೊ ಲಾಸ್ಟಿಗೆ ನಾ ಏನು ಬರ್ತೀನಿ ನೋಡ್ರಿ ಕನ್ಕ್ಲೂಷನ್. ನಾ ಏನು ಬರ್ದೆ ಅಂದ್ರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಆಟ್ x ಈಕ್ವಲ್ ಟು 3. ಸೊ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಆಟ್ x ಈಕ್ವಲ್ ಟು 3. ಸೊ ಹಿಂಗಾಗಿ ನಾ ಏನಂತ ಕರಿಬೋದು ಅಂದ್ರೆ ಐ ಕ್ಯಾನ್ ಕಾಲ್ 3 it is a ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಯಾಕಂದ್ರೆ ಅಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಹೊಂದಿಲ್ಲ. ಹಿಂಗಾಗಿ ಐ ಕ್ಯಾನ್ ಕಾಲ್ 3 ಆಸ್ ಅ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಆಗ 3ಗೆ ಏನಂತ ಕರಿಬಹುದು? ಐ ಕ್ಯಾನ್ ಕಾಲ್ ಇಟ್ ಆಸ್ 3 ಆಸ್ ಅ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ತಿಳಿತಾ ಇದು? ಓಕೆ, so hope you understood this. Easy ಐತಿ. So we can call 3 as a point of discontinuity. So ನಮ್ಮ ಕೆಲಸ ಏನಿತ್ತು? ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಕಂಡುಹಿಡಿದಿತ್ತು. ಸೊ ಕಂಡುಹಿಡಿದ್ವಿ. ಓಕೆ, ಸೊ ಈಸಿ ಐತಿ ಇದು. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.